32 ಕಿಲೋಮೀಟರ್ ಇದೆ. ಚನ್ನರಾಯಪಟ್ಟಣಕ್ಕೆ ಎಲ್ಲರಿಗೂ ಸ್ವಾಗತ. ಸೊ ಗದ್ದೆ ಬಿಂಡೆನಹಳ್ಳಿಗೆ ಹೋಗ್ಬೇಕು. ಇದೇ ದೇವರ ಪ್ರಯುಕ್ತ ಟೂರ್ನಮೆಂಟ್ ನಡೆಸ್ತಾ ಇರೋದು. ನಿಮ್ಮ ಮನೆ ಮಗ ಅನ್ಕೊಂಡು ಒಂದು ಸಪೋರ್ಟ್ ಮಾಡಿ. ಸನ್ಸೆಟ್ ಆಗ್ತಾ ಇದೆ. ಡೇ 2 ಇಲ್ಲೆಲ್ಲ ಟೈಟ್ ಮಾಡಿದೆ. ರೈಲ್ ಬರುತ್ತೆ ಅಂದರೆ ಏನಾಗುತ್ತೆ? ಇಲ್ಲಿ ನೇಚರ್ ಎಷ್ಟು ಸುಂದರವಾಗಿರುತ್ತೆ. ನಿಮಗೆ ಹಳ್ಳಿ ಜೀವನ ಇಷ್ಟ ಆಗುತ್ತಾ, ಸಿಟಿ ಜೀವನ ಇಷ್ಟ ಆಗುತ್ತಾ? ನೋಡಿ ಇಲ್ಲಿ ಯಾವುದೋ ಒಂದು ನಮಗೆ ಇಬ್ಬರು ನೋಡ್ಬಿಟ್ಟು ಎಣ್ಣೆ ಬಗ್ಳ್ತಾ ಇದೆ ಅಲ್ಲಿ. ಬಾಯ್ ಬಾಯ್ ಬಾಯ್. ಫೈನಲಿ ಬಸ್ ಒಳಗೆ ಹತ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀವಿ. ಫೈನಲಿ ಕಾರ್ನ ಸೆಟ್ ಮಾಡ್ಕೊಂಡಿದ್ದೀವಿ ಚನ್ನರಾಯಪಟ್ಟಣಕ್ಕೆ ಹೋಗೋಕ್ಕೆ. ಇದೇ ಕಾರು ಅಂದರೆ ಇವರು ಇಲ್ಲಿ ಮ್ಯಾಚ್ ನಡೆಸ್ತಾ ಇರೋರು ಚನ್ನರಾಯಪಟ್ಟಣಕ್ಕೆ ಹೋಗ್ತಾರಂತೆ. ಸೊ ಅದಕ್ಕೆ ಅವ್ರ ಕಾರಲ್ಲೇ ಹೋಗ್ಬಿಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇನ್ನೂ ಎಷ್ಟೊತ್ತು ಮಾಡ್ತಾರೆ ಗೊತ್ತಿಲ್ಲ. ಅವರು ಟೈಮ್ ಬಂದು 8:30 ಆಗಿದೆ. ನೋಡೋಣ. ನಾಷ್ಟ ಮಾಡ್ಕೊಂಡ್ವಿ. ಇವಾಗ ಇಲ್ಲಿಂದ 32 ಕಿಲೋಮೀಟರ್ ಇದೆ. ಹೋಗ್ತಾ ಇದ್ದೀವಿ ಇದೇ ಕಾರಲ್ಲಿ. ಗುರ್ರಾಜ್ ಅವರು ಫೋನಲ್ಲಿ ಬ್ಯುಸಿ ಆಗಿದ್ದಾರೆ. ಹೋಗೋಣ. ಇಲ್ಲಿಂದ 32 ಕಿಲೋಮೀಟರ್ ಇದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚನ್ನರಾಯಪಟ್ಟಣಕ್ಕೆ ಎಲ್ಲರಿಗೂ ಸ್ವಾಗತ. ಸೊ ಗದ್ದೆ ಬಿಂಡೆನಹಳ್ಳಿಗೆ ಹೋಗ್ಬೇಕು. ಇದೇ ರೋಡು ನೋಡಿ. ಚನ್ನರಾಯಪಟ್ಟಣ ಹೇಗಿದೆ. ಸೊ ಎಲ್ರಿಗೂ ಸ್ವಾಗತ ಒಂದು ಹೊಸ ವ್ಲಾಗ್ಗೆ. ಎಲ್ರಿಗೂ ಬನ್ನಿ ಹೋಗೋಣ ಇಲ್ಲಿಂದ. ಹಾಯ್ ಗೈಸ್, ಫೈನಲಿ ಯಾವುದೋ ಒಂದು ಮನೆಗೆ ಬಂದು ರೀಚ್ ಆಗಿದ್ದೀವಿ. ಯಾವುದೋ ಒಂದು ಫ್ರೆಂಡ್ ಅವ್ರದ್ದು ಮನೆ ಅಂತ ಹೇಳಿ ಬಿಟ್ಬಿಟ್ಟು ಹೋಗಿದ್ದಾರೆ. ಸೊ ನಾವು ಇಲ್ಲಿ ಮಲಗಿದ್ದೀವಿ. ಗುರುರಾಜ್ ಅವರು ಆ ರೂಮಲ್ಲಿ ಮಲಗಿದ್ದಾರೆ. ಸೊ ಮಲ್ಕೊಂಡು ಈಗ ಎಷ್ಟು ಗಂಟೆ ಅಲ್ಲ, 11:15 ಟೈಮ್ ಬಂದು 11:49 ಆಗಿದೆ. ಮಲ್ಕೊಂಡು ಎದೊಳ್ತೀವಿ. ನೋಡೋಣ ಎಷ್ಟೊತ್ತಿಗೆ ಎದೊಳ್ತೀವಿ ಅಂತ. ಹಾಯ್ ಗಾಯ್ಸ್, ಟೈಮ್ ಬಂದು 4 ಗಂಟೆ ಆಗಿದೆ. ಮಲ್ಕೊಂಡು ಇವಾಗ ಎದ್ದಿದ್ದೀವಿ. ಇವಾಗ ಊಟಕ್ಕೆ ಕೇಳಿದ್ದೀವಿ. ಊಟ ತೊಗೊಂಬರ್ತಾ ಇದ್ದಾರೆ. ಊಟ ಮಾಡ್ಕೊಂಡು ತಿರ್ಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಬೇಕು. ಸೊ ನೋಡ್ತಾ ಇರಿ. ಊಟ ಆಯಿತು, ಮಲ್ಕೊಂಡಿದ್ದು. ಇವಾಗ ಎದ್ದು ಊಟ ಮಾಡಿಕೊಂಡು ಇವಾಗ ಮತ್ತೆ ಮಲ್ಕೊಳ್ಳೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಟೈಮ್ ಒಂದು 6 ಗಂಟೆ ಆಗಿದೆ. ನೋಡೋಣ ಮುಂದೆ ಇಲ್ಲ ಎಷ್ಟೊತ್ತು ಸ್ಟಾರ್ಟ್ ಮಾಡ್ತಾರೆ ಅಂತ. ಇದೇ ದೇವರ ಪ್ರಯುಕ್ತ ಟೂರ್ನಮೆಂಟ್ ನಡೆಸ್ತಾ ಇರೋದು. ವೈಫೈ ಕೊಟ್ಟಿದ್ದಾರೆ ನೋಡಿ. ಎತ್ಕೊಂಡು ರೂಮ್ಗೆ ಹೋಗ್ತಾ ಇದ್ದೀವಿ. ರೂಮಲ್ಲಿ ನೋಡ್ಬಿಟ್ಟು ಸುಮ್ಮನೆ ಆ ಕಡೆ ನೋಡ್ಕೊಂಬರೋಣ ಅಂದ್ಬಿಟ್ಟು ಹೋಗಿದ್ದೋ. ಈಗ ರೂಮ್ಗೆ ಹೋಗಿ ಮತ್ತೆ ಅಲ್ಲೆಲ್ಲ ಆ ಕಡೆ ಈ ಕಡೆ ನೋಡ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾವು ಈಗ ಸುಮ್ಮನೆ ಜಸ್ಟ್ ಒಂದು ಇಲ್ಲೇ ರೈಲ್ವೆ ಸ್ಟೇಷನ್ ಇದೆ ಅಂತೆ. ಅದಕ್ಕೆ ಟೈಮ್ ಪಾಸ್ ನಿದ್ದೆ ಬರ್ತಾ ಇರಲಿಲ್ಲ. ಅದಕ್ಕೆ ಒಂದು ವಿಸಿಟ್ ಕೊಡೋಣ. ಹೇಗಿದೆ ಚನ್ನರಾಯಪಟ್ಟಣ ರೈಲ್ವೆ ಸ್ಟೇಷನ್ ನೋಡಿಲ್ಲ ನಾವು. ಅದಕ್ಕೆ ನೋಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಹೊರಗಡೆ ಬಂದರೆ ಎಕ್ಸ್ಪ್ಲೋರ್ ಮಾಡಬೇಕು, ಯಾವ ಊರು ಯಾವ ಥರ ಇರುತ್ತೆ ಅಂತ. ಸೊ ರೆಸ್ಟ್ ಮಾಡಿ ಸಾಕು. ಅದಕ್ಕೆ ಇಲ್ಲೇ ರೈಲ್ವೆ ಸ್ಟೇಷನ್ ಇದೆ, ತೋರಿಸ್ತೀನಿ ರೀ. ಇಲ್ಲಿವರೆಗೂ ಯಾರು ನೋಡ್ತಾರೆ ನಿಮ್ಮ ಮನೆ ಮಗ ಅನ್ಕೊಂಡು ಒಂದು ಸಪೋರ್ಟ್ ಮಾಡಿ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಬನ್ನಿ. ಸನ್ಸೆಟ್ ಆಗ್ತಾ ಇದೆ. ಡೇ 2 ನೋಡಿ. ಇದೇ ರೈಲ್ವೆ ಟ್ರ್ಯಾಕ್. ಅಲ್ಲಿದೆ ನೋಡಿ ರೈಲ್ವೆ ಸ್ಟೇಷನ್. ಇವಾಗ ಅಲ್ಲಿವರೆಗೂ ಹೋಗ್ಬೇಕು. ಅಷ್ಟು ದೂರ ಹೋಗ್ಬೇಕು ನೋಡೋಕ್ಕೆ. ಗಾಯ್ಸ್, ಇದೇ ಚನ್ನರಾಯಪಟ್ಟಣದ ರೈಲ್ವೆ ಸ್ಟೇಷನ್. ಈಗ ಅಷ್ಟು ದೂರ ನಡ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ಮತ್ತೆ ವಾಪಸ್ ಹೋಗ್ಬಿಡ್ತಾ ಇದ್ದೀವಿ. ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ರೈಲ್ವೆ ಸ್ಟೇಷನಲ್ಲಿ ಇದು ಏನಕ್ಕೆ ಹಾಕಿರ್ತಾರೆ ನೋಡಿ. ಇದು ಅಲ್ಲಲ್ಲೆಲ್ಲ ಹಾಕಿರ್ತಾರೆ. ಏನಕ್ಕೆ ಅಂತ ಗೊತ್ತಿಲ್ಲ ನಮಗೆ. ಪೈಪ್ ಬೇಕು ಅಂದ್ರೆ ತಗೋಗಿ. ಬನ್ನಿ ರೈಲ್ವೆ ಸ್ಟೇಷನ್ಗೆ ಹೋಗಿ ತಗೋಗಿ. ನೋಡಿ ಯಾವ ಥರ ಇದೆ ಪಟ್ಟಿ ಚೇಂಜ್ ಮಾಡೋದು. ನೋಡಿ ಗಾಯ್ಸ್, ರೈಲ್ ಬರ್ದೇ ರೈಲ್ವೆ ಟ್ರ್ಯಾಕ್ ಎಲ್ಲ ಹೋಗ್ಬಿಡ್ತೈತೆ, ತುಕ್ಕಿ ಹಿಡಿತೈತೆ. ಅದಕ್ಕೆ ಇದೆಲ್ಲ ಹಾಕಿದ್ದಾರೆ ನೋಡಿ ಗಾಯ್ಸ್ ಯಾವ ಥರ ಇದೆ. ಈಗ ಇಲ್ಲೆಲ್ಲ ಟೈಟ್ ಮಾಡಿದೆ. ರೈಲ್ ಬರುತ್ತೆ ಅಂದರೆ ಏನಾಗುತ್ತೆ ನೋಡಿ ಗಾಯ್ಸ್. ಆ್ಯಕ್ಚುಲಿ ಇದು ಹೆಂಗೈತೆ ನೋಡಿ, ಸಖತ್ತಾಗೈತೆ. ಇದು ಓಪನೇ ಆಗ್ಬಿಟ್ಟೈತೆ. ಚನ್ನರಾಯಪಟ್ಟಣ ರೈಲ್ ಯಾವುದು ಇಲ್ಲ ಅನಿಸುತ್ತೆ, ರೇರ್ ಬರೋದು. ನೋಡಿ ಇಲ್ಲೊಂದಿದೆ.
ಇದೇನಕ್ಕೆ ಹಾಕಿರ್ತಾರೆ ಅಂತ ಗೊತ್ತಿಲ್ಲ ನಮಗೆ. ನಾವು ಅಷ್ಟು ಎಜುಕೇಟೆಡ್ ಅಲ್ಲ. ಎಜುಕೇಟೆಡ್ ಆಗಿರೋರು ತಿಳಿಸ್ಕೊಡ್ತೀರಾ ನಮ್ಮ ಕಮೆಂಟ್ ಬಾಕ್ಸಲ್ಲಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ರೈಸ್ ನೋಡಿ, ಜಲ್ಲಿ ಕಲ್ಲೆಲ್ಲ ಮನೆಗೆ ತುಂಬ್ಕೋಗ್ಬಿಟ್ಟಿದ್ದಾರೆ ರೈಲ್ ಬರದೆ ಅಂತ ನಮ್ಮ ಇವನ್ ಕ್ಯಾಮ್ರಾ ಮನೆ ಹೇಳ್ತಾವ್ರೆ. ನಿಜಾನಾ ನಿಮ್ಗೆ ಅನಿಸ್ತಾ ಇದೆಯಾ? ನೋಡಿ, ಜಲ್ಲಿ ಕಲ್ಲೇ ಇಲ್ಲ. ಜಲ್ಲಿ ಕಲ್ಲು ಏನಕ್ಕೆ ಹಾಕ್ತಾರೆ ಅಂತ ಗೊತ್ತಿದೆಯಾ? ನಮಗೂ ಗೊತ್ತಿಲ್ಲ ಬಿಡಿ. ರೈಸ್ ಎಲ್ಲ ನೋಡ್ಕೊಂಡ್ವಿ. ಹಾಸ್ಟೆಲ್ ಯಾವ ಹಾಸ್ಟೆಲ್ ಗೊತ್ತಿಲ್ಲ, ಇದು ಹಾಸ್ಟೆಲ್ಲೋ ಏನೋ ಒಂದು ಗೊತ್ತಿಲ್ಲ ನಮಗೆ. ಪ್ರಕಾರ ಅಲ್ಲೊಂದು ದೊಡ್ಡ ಕೆರೆ ಇದೆ. ಇವಾಗ ಕೆರೆ ರೋಡ್ಗೆ ಹೋಗ್ತಾ ಇದೀವಿ. ನೋಡೋಣ ಬನ್ನಿ ಕೆರೆ ಯಾವ ಥರ ಇದೆ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಅಲ್ಲಿ ಹೋದರೆ ರೈಲ್ವೆ ಸ್ಟೇಷನು, ಇಲ್ಲೊಂದು ದಾರಿ ಇದೆ, ಇಲ್ಲಿ ಕೆರೆ ಹೋಗೋ ರೋಡು. ಅದಕ್ಕೆ ಕೆರೆಗೆ ಹೋಗ್ತಾಯಿದ್ದೀವಿ. ನೋಡೋಣ ಯಾವ ಥರ ಇದೆ ಅಂತ. ನಮ್ಮ ಸೈಡೆಲ್ಲ ಇದೆ, ಅಲ್ಲೆಲ್ಲ ನೋಡಿದ್ದೀವಿ. ಹೊರಗಡೆ ಬಂದ್ಬಿಟ್ಟು ಹಳ್ಳಿಲಿ ನೇಚರ್ ಎಷ್ಟು ಸುಂದರವಾಗಿರುತ್ತೆ. ಸಿಟಿಲಿದ್ದು ಏನು ಪ್ರಯೋಜನ ಇಲ್ಲ. ಹಳ್ಳಿಗೆ ಬಂದು ಜೀವನ ಮಾಡಿ. ನೋಡಿ ಹೆಂಗಿದೆ ನೇಚರ್. ಏನೋ ನಮ್ಮ ಕ್ಯಾಮ್ರಾಮನ್ ಬುದ್ಧಿ ಮಾತಾಡ್ತಾ ಇದ್ದ ನೋಡಿ. ನಾವು ಹಳ್ಳಿಯವರು, ಅದಕ್ಕೆ ಹಳ್ಳಿಗೆ ಬನ್ನಿ ಅಂತ ಹೇಳ್ತಾ ಇದ್ದೀವಿ. ನೋಡಿ ನೇಚರ್ ಎಷ್ಟು ಸುಂದರವಾಗಿದೆ. ನೋಡಿ ಯಾವ ಥರ ಇದೆ ನೈಟಲ್ಲಿ. ಚನ್ನರಾಯಪಟ್ಟಣ. ಇಲ್ಲಿ ಯಾವುದೋ ಅಂಕಲ್ ಬೇರೆ ಹೋಗ್ತಾ ಇದ್ದಾರೆ. ಹಾಂ ಬನ್ನಿ ಗೈಸ್. ಇನ್ನೂ ಬಂದಿಲ್ಲ ಅಣ್ಣ. ಗೊತ್ತಿಲ್ಲ ಅಣ್ಣ. ಬರ್ಬೋದು ಒಂದು 20-30. ಹೌದು ಬನ್ನಿ ಗೈಸ್ ಹೋಗೋಣ. ಹಾಂ ನೈಟ್ ಮ್ಯಾಚ್ ನೋಡಿ ಗಾಯ್ಸ್ ಯಾವ ಥರ ಇದೆ. ಸುಂದರವಾದ ಚನ್ನರಾಯಪಟ್ಟಣ. ಚನ್ನರಾಯಪಟ್ಟಣ ಹಳ್ಳಿನ ಸಿಟಿನೂ ಸಿಟಿ ಥರನೂ ಇದೆ. ಈ ಕಡೆ ಸೈಡ್ ಬಂದರೆ ಹಳ್ಳಿ ಥರನೂ ಇದೆ. ಅದಕ್ಕೆ ನಾವು ಬಂದಿರೋದು. ಬನ್ನಿ ಗೈಸ್ ಹೋಗೋಣ. ಗೈಸ್, ನಿಮಗೆ ಹಳ್ಳಿ ಜೀವನ ಇಷ್ಟ ಆಗುತ್ತಾ, ಸಿಟಿ ಜೀವನ ಇಷ್ಟ ಆಗುತ್ತಾ? ನಾವು ನೋಡ್ತಾ ಇರೋರು ಆಲ್ಮೋಸ್ಟು ಹಳ್ಳಿ ಸಿಟಿ ಎರಡು ಕಡೆಯಿಂದ ನೋಡ್ತಾ ಇರ್ತೀರ. ನಮ್ಮನ್ನ ಯಾರ್ಯಾರು ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಅವ್ರಿಗೆಲ್ಲ ನಮ್ಮ ಟೀಮ್ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳು. ಯಾಕಂದರೆ ನೀವೇ ನಮಗೆ ಎಲ್ಲ, ನೀವೇ ಒಂಥರ ನಮಗೆ ದೇವರಿದ್ದಂಗೆ. ಬನ್ನಿ ಹೋಗೋಣ ಅಲ್ಲಿ ಕೆರೆಗೆ. ಗೈಸ್, ಕೆರೆಗೆ ಹೋಗೋಣ ಅಂತ ಬಂದು ಇಲ್ಲಿ ನೋಡಿದ್ರೆ ರೋಡೇ ಬ್ಲಾಕ್ ಆಗಿಬಿಡೈತೆ. ಇದು ಹೆಂಗೆ ಹೋಗೋದು ಗೊತ್ತೇ ಇಲ್ಲ. ಅದು ಆ ಸೈಡ್ ನೋಡಿದ್ರೆ ಅಲ್ಲಿ ಕಾಣಿಸ್ತು, ಇಲ್ಲಿ ನೋಡಿದ್ರೆ ಕಾಣಿಸ್ತಾನೆ ಇಲ್ಲ. ಸೊ ಅದಕ್ಕೆ ನಾವು ಇವಾಗ ಮತ್ತೆ ಹೋಗ್ತಾಯಿದ್ವಿ ರೂಮ್ ಕಡೆಗೆ. ಸಾಕು, ಚನ್ನರಾಯಪಟ್ಟಣ ವಿಸಿಟ್ ಮಾಡಿದ್ದು. ಮ್ಯಾಚ್ ಸ್ಟಾರ್ಟ್ ಆಗ್ಬೋದು ಈಗ. ಟೈಮ್ ಬಂದು 7 ಗಂಟೆ ಆಗ್ತಾಯಿದೆ. ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಯಾವ ಥರ ಇದೆ ಗದ್ದೆ ಬೆಂಡೆನಹಳ್ಳಿ. ಆ್ಯಕ್ಚುಲಿ ನಾವು ಬಂದಿರೋದು ಫಸ್ಟ್ ಟೈಮ್ ಈ ಕಡೆ ಎಲ್ಲ. ಚನ್ನರಾಯಪಟ್ಟಣ ಹಳ್ಳ ಇದೆ ನೋಡಿ. ಹಳ್ಳ ಕಟ್ಟೆ ಇದು. ಇಲ್ಲಿಂದ ನೀರು ಸಾಗಾಣಿಕೆ ಆಗುತ್ತೆ ಈ ಕಡೆ ಎಲ್ಲ. ರೈಸ್ ನೋಡಿ, ಇಲ್ಲಿ ಯಾವುದೋ ಒಂದು ಇದು ಹೋಗ್ತಾ ಇದೆ, ಹಳ್ಳದು ನೀರು. ರೈಸ್ ನೋಡಿ ಫುಲ್ಲು ಶೇಕಿಂಗ್ ಆಗ್ತಾಯಿದೆ. ಬಿದ್ದಿದ್ದೋದು ಅಂತ ಭಯ ಆಗ್ತಾಯಿದೆ. ಅದಕ್ಕೆ ಹೋಗ್ತಾ ಇಲ್ಲ. ಬನ್ನಿ ಬೇಡ ಹೋಗೋದು. ಆಮೇಲೆ ಮಧ್ಯೆ ಹೋಗ್ಬಿಟ್ಟು ಮುರುಗಿರ್ತ್ಕೊಂಡು ಬಿದ್ದೋದ್ರೆ ಹಾಂ ರೈಸ್ ಸಾಹಸ ಪಡ್ಬಿಟ್ಟು ಹೋಗ್ತಾ ಇದ್ದೀವಿ ಆ ಕಡೆ ಏರಿಯಾಗೆ. ಆಳ ಎಷ್ಟೈತೆ ಅಂತ ಗೊತ್ತಿಲ್ಲ. ಯಾವ ಧೈರ್ಯದ ಮೇಲೆ ಹೋಗ್ತಾ ಇದೀವಿ ಅಂತಲೂ ಗೊತ್ತಿಲ್ಲ. ಈ ಥರ ನಮ್ಮ ಮನೆಯವ್ರು ನೋಡಿದ್ರೆ ಹೋಗಿತಾರೆ. ಏನೋ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಅಯ್ಯಮ್ಮ ಗೈಸ್, ರೀಚು ಫೈನಲಿ ಬಂದು ಗಾಯ್ಸ್. ಎಲ್ಲೆಲ್ಲೋ ಹೋಗ್ತಾಯಿದ್ದೀವಿ. ನೋಡೋಣ ಕೆರೆ ನೋಡೋಣ ಅಂದ್ಬಿಟ್ಟೆ ಹೋಗ್ತಾಯಿದ್ದೀವಿ. ಇಲ್ಲಿ ಗೊತ್ತಿಲ್ಲ, ಇಲ್ಲಿ ಎಲ್ಲ ಇದೆಲ್ಲ ಐತೆ ಬೇರೆ. ಕತ್ಲೆಯಲ್ಲಿ ಏನು ಕಾಣಿಸುತ್ತೆ, ಏನಿರುತ್ತೆ ಅಂತಲೂ ಗೊತ್ತಿಲ್ಲ. ಇಲ್ಲೆಲ್ಲ ನಾವು ಯಾವ ಧೈರ್ಯದ ಮೇಲೆ ಬಂದಿದ್ದೀವಿ ಅಂತಲೂ ಗೊತ್ತಿಲ್ಲ ನಮಗೆ. ಇಲ್ಲಿ ಇಲ್ಲಿ ಕಿಚಡಿ ಐತೆ. ಇಲ್ಲಿಂದ ಮುಂದೆ ಹೋಗೋಕ್ಕಾಗಲ್ಲ. ಇಲ್ಲಿ ಹಳ್ಳ ಇದೆ. ಬನ್ನಿ ಹೋಗ್ಬಿಡೋಣ ವಾಪಸ್. ಆಮೇಲೆ ಮ್ಯಾಚ್ ಬಂದಿದ್ದೀವಿ. ಆಮೇಲೆ ಇಲ್ಲೇನಾದ್ರು ಆಗ್ಬಿಟ್ರೆ ಆಮೇಲೆ ತೊಂದರೆ ಆಗ್ಬಿಡುತ್ತೆ. ಹೋಗ್ಬಿಡೋಣ ಬನ್ನಿ ಗೈಸ್. ನೋಡಿ ಅಲ್ಲಿಂದ ನೀರು ಬರ್ತಾಯ್ತಲ್ಲ, ಇಲ್ಲಿ ಇದಾಗ್ತಾ ಇದೆ ಶೇಖರಣೆ.
ನೋಡಿ ಯಾವ ಥರ ಇದೆ ಗೈಸ್. ಬರೋದೇನೋ ಬಂದ್ಬಿಟ್ವಿ, ಈಗ ಮತ್ತೆ ವಾಪಸ್ ಹೋಗಬೇಕು. ಫುಲ್ಲು ಕೈಟ್ ಎಲ್ಲ ಮಾಡಿದ್ದಾರೆ ಹಳ್ಳಿಯವರು. ಬನ್ನಿ ಆ ಕಡೆ ಹೋಗಿ ಸಿಗ್ತೀನಿ. ಹುಷಾರಾಗಿ ಹೋಗ್ಬೇಕಿಲ್ಲಿ. ಒಂಚೂರು ಸ್ಲಿಪ್ ಆದ್ರೂ ನೀರೊಳಗೆ ಇರ್ತೀವಿ. ಆ ನೀರೊಳಗೆ ಎಷ್ಟು ಆಳ ಐತೆ ಅದು ಗೊತ್ತಿಲ್ಲ. ಯಾವುದೇ ಮೇಲೆ ಬಂದಿದ್ದೀವಿ ನೋಡಿ ಆ ಥರ ಇದೆ. ಗೈಸ್ ನೋಡಿ, ಫೈನಲಿ ಬಂದ್ಬಿಟ್ವಿ ಈ ಕಡೆ. ಏನ ನಾವು ಇನ್ನು ನಂತರ ಸಿಗ್ತೀವಿ. ನಂತರ ಆಫ್ಟರ್ ಎಲ್ಲ ನೋಡ್ಕೊಂಡ್ವಿ. ಕೆರೆಗೆ ಹೋಗೋಕ್ಕಾಗಲಿಲ್ಲ ಆಗ್ಲೂ ಲಾಸ್ಟ್ಗೂ. ಅಲ್ಲಿ 2 ನಾಯಿ ಬೇರೆ ಬೊಗಳ್ತಾ ಇದೆ. ಯಾಕೋ ನಮಗೆ ಇಬ್ಬರು ನೋಡ್ಬಿಟ್ಟು 2 ನಾಯಿ ಬೊಗಳ್ತಾ ಇದೆ ಅಲ್ಲಿ. ಬನ್ನಿ ಹೋಗ್ಬಿಡೋಣ ಇಲ್ಲಿಂದ. ಯಾಕೆ ಸುಮ್ಮನೆ ನಾವೇ ಹೊಸಬ್ರು, ಇದು ಈ ಏರಿಯಾಗೆ ಹೊಸಬ್ರು ನಾವು. ಗುರುರಾಜು ಮತ್ತು ಅಂಪೇರ್ ಅವರು ರೂಮಲ್ಲಿ ರೆಸ್ಟ್ ಮಾಡ್ತಾಯಿದ್ದಾರೆ. ನಾವು ನಡ್ಕೊಂಡು ಹಿಂಗೆ ಏನೋ ಒಂದು ನಿಮ್ಗೆ ತೋರಿಸೋಣ ಈಚೆ ನಾವು ಯಾವ ಥರ ಇರ್ತೀವಿ ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಬಂದ್ವಿ ನಾವು ಈಚೆ ಕಡೆ. ಬನ್ನಿ ಹೋಗೋಣ ಇಲ್ಲಿಂದ. 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ದೂರ ಬಂದ್ಬಿಟ್ಟಿದ್ದೀವಿ ಗೈಸ್. ಮ್ಯಾಚಿಂದ 2 ಕಿಲೋಮೀಟ್ರ್ ದೂರ ಬಂದ್ಬಿಟ್ಟಿದ್ದೀವಿ. ಈಗ ಮತ್ತೆ ನಡ್ಕೊಂಡು ಹೋಗಬೇಕು. ಬನ್ನಿ ಹೋಗೋಣ. ಹೋಗಿ ಅಲ್ಲೋಗಿ ಸಿಗ್ತೀನಿ ಬನ್ನಿ ಗೈಸ್. ಫೈನಲಿ ಅಲ್ಲೆಲ್ಲ ನೋಡಿಕೊಂಡು ಮತ್ತೆ ರೋಡ್ ಕಡೆ ಬಂದ್ವಿ. ಇವಾಗ ಇಲ್ಲಿಂದ ರೂಮ್ಗೆ ಹೋಗಬೇಕು. ಹೋಗ್ಬಿಟ್ಟು ಸ್ವಲ್ಪ ಫ್ರೆಶಪ್ಗೆ ಆಗಬೇಕು. ಫ್ರೆಶಪ್ ಆಗಿಬಿಟ್ಟು ಮ್ಯಾಚು ಇನ್ನೂ ಎಷ್ಟು ಗಂಟೆಗೆ ಕನ್ಫರ್ಮ್ ಗೊತ್ತಿಲ್ಲ ಸ್ಟಾರ್ಟ್ ಆಗೋದು. ಲೆಟ್ಸಿ ಏನಾಗುತ್ತೆ ನೋಡೋಣ. ಇನ್ನು ನಮಗೆ ಟೈಮ್ ತುಂಬ ಸಾಕಷ್ಟು ಇದೆ. ಇವತ್ತು ನೈಟೆಲ್ಲ ಎಚ್ಚರ ಇರಬೇಕು. ಬನ್ನಿ ಗೈಸ್ ನೋಡೋಣ. ಗೈಸ್ ಬೆಳಕಿದ್ದಾಗ ಹೋಗಿದ್ದು, ಕತ್ಲೆ ಆದಾಗ ಮತ್ತೆ ರಿಟರ್ನ್ ರೂಮ್ ಬಂದಿದ್ದೀವಿ. ಹೊರಗಡೆ ಗುರುರಾಜ್ ಬಂದಿದ್ದಾರೆ. ಎಲ್ಲೂ ಇಲ್ಲ ನೋಡಿ, ಗುರುರಾಜ್ ಅವರು ಮನೆ ಕೊಟ್ಟವ್ರೆ. ಎಲ್ಲಿ ನಾವೆಲ್ಲೆಲ್ಲ ಹೋಗ್ಬಿಟ್ಟು ಬಂದಿದ್ದೀವಿ. ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ಬಂದಿದ್ದೀವಿ ನಾವೀಗ ಗೈಸ್. ಬಂದಿದ್ದೀವಿ ಮತ್ತೆ. ಇಲ್ಲೇ ಮಲ್ಕೊಂಡಿದ್ದು ನೋಡಿ. ಇಲ್ಲಿ ಯಾವ ಥರ ಇದೆ ಮನೆ ಚೆನ್ನಾಗಿದೆ. ಹೊರಗಡೆ ಹೋಗಿದ್ವಿ, ಮನೆ ಚೆನ್ನಾಗಿದೆ. ಸೊ ಇನ್ನು ಮ್ಯಾಚ್ ಎಷ್ಟು ಹೊತ್ತಿಗೆ ಸ್ಟಾರ್ಟ್ ಮಾಡ್ತಾರೆ ಗೊತ್ತಿಲ್ಲ. ನೋಡ್ಬೇಕು, ಅಲ್ಲಿವರೆಗೂ ರೆಸ್ಟ್ ಮಾಡೋದು. ಬನ್ನಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಫ್ರೆಶಪ್ ಆಗಿಬಿಟ್ಟು ಇವಾಗ ಮ್ಯಾಚ್ ಹತ್ರ ಹೋಗ್ತಾ ಇದ್ದೀವಿ. ಹಾಯ್ ಮಾಡಿ ಕ್ಯಾಮ್ರಾಮನ್. ಬನ್ನಿ ಗೈಸ್ ಹೋಗೋಣ. ಅಲ್ಲೋಗಿ ಸೆಟಪ್ ಮಾಡೋಕ್ಕೆ ಒಂದು ಅರ್ಧ ಗಂಟೆ ಆಗುತ್ತೆ. ಸೆಟಪ್ ಮಾಡಬೇಕು. ಬನ್ನಿ ಹೋಗೋಣ. ಮ್ಯಾಚ್ ಹತ್ರ ಬಂದಿದ್ದೀವಿ. ಎಲ್ಲ ಸೆಟಪ್ ಮಾಡಾದ್ಮೇಲೆ ನಾನು ನಿಮಗೆ ಸಿಗ್ತೇನೆ. ಪುನೀತ್ ಕೆವಿ ಇವರು ಸಹ ವೇದಿಕೆಗೆ ಬರಬೇಕು. ಆಟದ ಮುಖಾಂತರ ಇನ್ನು ಈ ಊರಿನಲ್ಲಿ ಆಡ್ತಿರುವ ಆಟಗಾರ ನಾಳೆ ಮುಂದೊಂದು ದಿನ ದೊಡ್ಡ ಸಾಧನೆಯನ್ನೇ ಮಾಡಬಹುದು. ಕಳೆದ ಬಾರಿ ನಡೆದಂತ ಬಾಹುಬಲಿ ಕಪ್ ನೋಡ್ತಾ ಬೆಳಕಾಗೋಯ್ತು ನೋಡಿ. ಇನ್ನು ವಾಟ್ರು ಸ್ಟಾರ್ಟ್ ಆಗೈತೆ. ಈಗ ನೆಕ್ಸ್ಟು ಸೆಮಿ ಆ್ಯಂಡ್ ಫೈನಲ್ಲು ನೋಡೋಣ. ಬನ್ನಿ ಇನ್ನೂ ಎಷ್ಟೊತ್ತಾಗುತ್ತೆ. 6 ಗಂಟೆ ಆಗಿದೆ ಇವಾಗ. ಮುಂದೆ ನೋಡ್ಬೇಕು ಇನ್ನೂ ಎಷ್ಟೊತ್ತಾಗುತ್ತೆ ಅಂತ. ನೋಡಿ ಯಾವ ಥರ ಇದೆ ಮಾರ್ನಿಂಗ್. ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ. ಟೈಮ್ ಬಂದು 9:50 ಆಗಿದೆ. ಇನ್ನು ಒಂದು ಫೈನಲ್ ಮ್ಯಾಚ್ ಇದೆ. ಅದಾದಮೇಲೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೋಗಬೇಕು ಮತ್ತೆ ರಿಟರ್ನ್ ಹೋಮ್ಗೆ, ಮನೆಗೆ. ನೋಡೋಣ ಬನ್ನಿ ಇನ್ನೂ ಎಷ್ಟೊತ್ತು ಮಾಡ್ತಾರೆ ಇದು.
ನಾಗನಹಳ್ಳಿ ತಂಡಗಳ ಒಂದು ಪರಿಚಯ ಕಾರ್ಯಕ್ರಮದೊಂದಿಗೆ ಗೈಸ್ ಮ್ಯಾಚ್ ಎಲ್ಲ ಮುಗೀತು. ಕ್ರೀಡಾಪಟುಗಳು ಯಾರಾದ್ರೂ ಮಾತಾಡ್ಬೋದು. ಇದನ್ನೇನೋ ಒಂಚೂರೇನೋ ಮಾತಾಡ್ತಾವ್ರೆ. ಅದೆಲ್ಲ ಆದ್ಮೇಲೆ ನಾವು ಎಲ್ಲ ಪ್ಯಾಕಪ್ ಮಾಡ್ಕೊಂಡು ಮತ್ತೆ ಹೋಗ್ಬೇಕು ಊರಿಗೆ. ಬನ್ನಿ ಹೋಗೋಣ, ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ ನೋಡೋಣ. ಟೈಮ್ ಈಗ 11 ಗಂಟೆ ಆಗಿದೆ. ಗೈಸ್ ಫೈನಲಿ ಮ್ಯಾಚ್ ಎಲ್ಲ ಮುಗೀತು. ಸೊ ಇವಾಗ ನಾವು ರೂಮ್ಗೆ ಹೋಗ್ತಾ ಇದೀವಿ. ಫ್ರೆಶ್ ಅಪ್ ಆಗ್ಬಿಟ್ಟು ಅಲ್ಲಿ ನಾಷ್ಟ ಮಾಡಿಕೊಂಡು ಚನ್ನರಾಯಪಟ್ಟಣ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು. ಬನ್ನಿ ಗೈಸ್ ಹೋಗೋಣ. ಗೈಸ್ ನಾವಿದ್ದಿದ್ದು ಇದೇ ಮನೆಯಲ್ಲಿ. ಗುರುರಾಜು ಅಂಪೈರ್ಗಳೆಲ್ಲ ಹೋಗ್ತಾ ಇದ್ದಾರೆ. ಸೊ ನಾವು ಈಗ ಇಲ್ಲಿಂದ ಗಾಡೀಲಿ ಡ್ರಾಪ್ ಹಾಕ್ಸ್ಕೊಂಡು ಚನ್ನರಾಯಪಟ್ಟಣಕ್ಕೆ ಹೋಗ್ಬೇಕು. ಅಲ್ಲಿಂದ ಮೈಸೂರು ಟು ಅಲ್ಲಿಂದ ರಾಮನಗರ. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಟೈಮ್ ಬಂದು 11:15 ಏನೋ ಆಗೈತೆ. 12 ಇಷ್ಟು 12 ಗಂಟೆ 12 ಗಂಟೆ ಆಗ್ತಾ ಇದೆ. ನೋಡಬೇಕು ಎಷ್ಟೊತ್ತು ಮನೆ ರೀಚ್ ಆಗ್ತೀವಿ ಇವತ್ತು ಅಂತ. ಬಾಯ್ ಸಿಗೋಣ ಬೇರೆ ಮ್ಯಾಚಲ್ಲಿ. ಗೈಸ್ ಹೋದ್ರು. ನಾವು ಗಾಡಿ ಬರುತ್ತೆ ಈಗ. ಗಾಡೀಲಿ ನಾವು ಹೋಗ್ಬೇಕು. ಬನ್ನಿ ನೋಡೋಣ ಎಷ್ಟೊತ್ತು ಆಗುತ್ತೆ. ನಿದ್ದೆ ಬೇರೆ ಬರೋಂಗೆ ಆಗ್ತಾ ಇದೆ. ಬಸ್ಸಲ್ಲಿ ಹೋಗಿ ಮಲ್ಕೊಂಡ್ಬಿಡ್ತೀವಿ. ಲೆಟ್ಸಿ. ಒಟ್ಟು ಟೋಟಲಿ 80. ಇಲ್ಲಿಂದ ಮೈಸೂರಿಗೆ 84, ಅಲ್ಲಿಂದ ರಾಮನಗರ 94. ಒಂದು 9, 18, ಒಂದು 190 ಕಿಲೋಮೀಟರ್ ಇದೆ. ಲೆಟ್ಸಿ ನೋಡೋಣ ಇನ್ನು ಎಷ್ಟೊತ್ತಾಗುತ್ತೆ ಅಂತ. ಗೈಸ್ ನೋಡಿ ಚನ್ನರಾಯಪಟ್ಟಣ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೀವಿ. ಇವಾಗ ಇಲ್ಲಿಂದ ಮೈಸೂರು ಬಸ್ ಹೋಗಬೇಕು. ಮೈಸೂರು ನೋಡಬೇಕು ಎಷ್ಟೊತ್ತು ಬರುತ್ತೆ. ಹುಡುಕ್ತಾ ಇದ್ದೀವಿ ಬಸ್ಸು ಎಲ್ಲಿದೆ ಅಂತ. ಬನ್ನಿ ಹುಡುಕ್ಬಿಟ್ಟು ಹೋಗೋಣ. ಎಲ್ಲೈತೆ ಎಲ್ಲಿ ನಿಂತ್ಕೊಳ್ಳುತ್ತೆ ಅಂತಲೂ ಗೊತ್ತಿಲ್ಲ. ಹುಡುಕ್ತಾ ಇದ್ದೀವಿ. ಬನ್ನಿ ಫೈನಲಿ ಬಸ್ ಒಳಗೆ ಹತ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀವಿ. ಮೈಸೂರು ಗಾಡಿ ಫುಲ್. ಆ ಕಡೆ ಎಲ್ಲ ಅಲ್ಲೊಂದು, ಆ ಕಡೆ ಒಂದೈತೆ, ಇದೊಂದು ಐತೆ. ಫುಲ್ಲು ಖಾಲಿ ಇದೆ. ಹೆಂಗೋ ನಮ್ಗೊಂದು ಸೀಟ್ ಸಿಕ್ಕೈತೆ. ಇವಾಗ ಮಲ್ಕೊಂಡ್ಬಿಡ್ತೀವಿ. ನಿದ್ದೆ ಬರ್ತಾ ಇದ್ದೇವೆ. ಇಲ್ಲಿಂದ ಒಂದು 2 ಅವರ್ ಜರ್ನಿ ಇದೆ. ನೋಡಬೇಕು 2 ಅವರ್ ಎಷ್ಟು ಗಂಟೆಗೆ ಹೋಗ್ತಾನೆ ಅಂತ. ಬನ್ನಿ ಲೆಟ್ಸಿ ನೋಡೋಣ ಇನ್ನು ಎಷ್ಟೊತ್ತಾಗುತ್ತೆ ಅಂತ. ಇಷ್ಟೊಂದು ಫುಲ್ಲು ರಶ್ ಇದೆ ನೋಡಿ. ಯಾರೋ ಬಂದ್ಬಿಟ್ಟು ಯಾವಾಗ ಆಗ್ತಾ ಇದೆ. ಫುಲ್ಲು ರಶ್ ಇದೆ. ಮೈಸೂರು ಸಂಡೇ ತುಂಬ ಹೇಗಿದೆ. ಗೈಸ್ ಫೈನಲಿ ಮೈಸೂರು ರೀಚ್ ಆಗಿದ್ದೀವಿ. ಇವಾಗ ಇಲ್ಲಿಂದ ರಾಮನಗರ ಹೋಗ್ಬೇಕು. ಟ್ರೈನಲ್ಲಿ ಹೋಗ್ತೀವಿ ಇಲ್ಲಿಂದ ರಾಮನಗರಕ್ಕೆ. ಫುಲ್ಲು ರಶ್ ಇದೆ ಮೈಸೂರು ಮಾತ್ರ. ಇವತ್ತು ಸಂಡೇ. ಇಲ್ಲಿ ನಾವು ರಾಮನಗರಕ್ಕೆ ಹೋಗ್ಬೇಕು. ಇಲ್ಲಿಂದ ಎಷ್ಟೊತ್ತಾಗುತ್ತೆ ಇಲ್ಲ ಗೊತ್ತಿಲ್ಲ. ರೈಲ್ವೆ ಸ್ಟೇಷನ್ಗೆ ಆಟೋ ಬುಕ್ ಮಾಡಿದ್ದೀವಿ. ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ರಾಮನಗರಕ್ಕೆ ಹೋಗ್ಬೇಕು. ಬನ್ನಿ ಲೆಟ್ಸ್ ಗೋ. ಐಸ್ ಹೊಡ್ಕೊಂಡು ಬಂದ್ವಿ. ಆ ಟ್ರೈನ್ ಹೋಗ್ಬಿಡ್ತು. ಇವಾಗ ಇನ್ನೊಂದು ಟ್ರೈನ್ ಬಂದಿದ್ದೀವಿ. ಇದು 3:15 ಹೋಗುತ್ತೆ. ಸೊ ಫುಲ್ಲು ನಿದ್ದೆ ಎಲ್ಲ ಬರ್ತಾಯಿದೆ. ಕಣ್ಣೆಲ್ಲ ಹೊರಗಡೆ ಹೋಗ್ಬಿಡೈತೆ. ನೋಡ್ಬೇಕು ಮನೆಗೆ ಹೋಗಿಲ್ಲ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ. ಇಲ್ಲ ಸಂಡೇ ಆದರೆ ಎಷ್ಟು ಫೈನಲಿ ಜರ್ನಿ ಮುಗೀತು. ಫೈನಲಿ ರಾಮನಗರ ರೀಚ್ ಆಗಿದ್ದೀವಿ. ಬ್ರದರ್ ಅವ್ರು ಬಂದಿದ್ರು ಡ್ರಾಪ್ ಪಿಕಪ್ ಮಾಡೋಕ್ಕೆ. ನಮ್ಮ ಬ್ರದರ್ ಅವ್ರ ಜೊತೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಗೈಸ್ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಏನಾದ್ರು ಇಷ್ಟ ಆಗಿದೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಬಾಯ್.